ಮಾಡುವವ್ರದ್ದು ಒಂದು ಹೊಸ ಹೇರ್ ಸ್ಟೈಲ್. ಆ್ಯಕ್ಚುಲ್ ಆಗಿ ಬಿಗ್ ಬಾಸ್ ಅವ್ರ ಕಡೆಯಿಂದ 3ನೇ ಚಾಲೆಂಜ್ ಕೊಟ್ಟಿದ್ದಾರೆ. ಆ ಒಂದು ರಿಲೇಟೆಡ್ ಆಗಿ ಒಂದು ಪ್ರೊಮೋನು ಕೂಡ ಬಿಟ್ಟಿದ್ದಾರೆ. ಪ್ರೊಮೋ ಯಾವ ರೀತಿ ಇದೆ ಏನಂತ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರೋದಾದರೆ 2 ಟಾಸ್ಕು ನಿನ್ನೆ ಎಪಿಸೋಡಲ್ಲಿ ಕಂಪ್ಲೀಟ್ ಆಗಿತ್ತು. ಅದೇ ಥರ 3ನೇ ಟಾಸ್ಕು ಒಂದು ಹೇರ್ ಸ್ಟೈಲಿಶ್. ಆಲ್ಮೋಸ್ಟ್ ನಿನ್ನೆ ಎಲ್ಲ ಕೂಡ ವೈರಲ್ ಆಗ್ತಿತ್ತು ಈ ಒಂದು ಫೋಟೋ. ಮಾಡುವವ್ರದ್ದು ಒಂದು ಹೊಸ ಹೇರ್ ಸ್ಟೈಲ್ ಆಗಿರುತ್ತೆ. ಆ್ಯಕ್ಚುಲಾಗಿ ಬಿಗ್ ಬಾಸ್ ಅವರು 3ನೇ ಚಾಲೆಂಜ್ ಆಗಿ 2 ಥರದ್ದು ಹೇರ್ ಸ್ಟೈಲ್ ಮಾಡ್ಕೋಬೇಕು ಕಂಟೆಸ್ಟೆಂಟ್ಸು ಯಾರು ಅಂತ ಅಂದಾಗ ಆಲ್ಮೋಸ್ಟು ಇಬ್ಬರು ನಿಂತ್ಕೊಂಡಿರ್ತಾರೆ ಬಜಾರ್ ಹಾಕೋದಕ್ಕೆ. ರಜತ್ ಅವರು ಇಗ್ನೋರ್ ಮಾಡಿರ್ತಾರೆ ಮುಂಚೆನೇ ಆ ಒಂದು ಫೋಟೋಸ್ ಎಲ್ಲನೂ ಅವರಿಬ್ಬರು ಮಾತ್ರ ತೋರಿಸಿರ್ತಾರೆ. ಆ ಒಂದು ಕಂಟೆಸ್ಟೆಂಟ್ ಅಂದರೆ ಟೀಮ್ ಕ್ಯಾಪ್ಟನ್ ಬಿಟ್ಟು ಇನ್ಯಾರಿಗೂ ಕೂಡ ತೋರಿಸಿರೋದಿಲ್ಲ ಆ ಒಂದು ಫೋಟೋಸ್ನ ಯಾವ ರೀತಿ ಹೇರ್ ಸ್ಟೈಲ್ ಇರುತ್ತೆ ಅಂತ. ಆಲ್ಮೋಸ್ಟ್ ರಜತ್ ಅವರು ಇಗ್ನೋರ್ ಮಾಡಿರ್ತಾರೆ, ಬಟ್ ಅಶ್ವಿನಿ ಅವರು ಒಪ್ಕೊಳ್ತಾರೆ. ಆ ಒಂದು ಒಪ್ಕೊಂಡಾದಾಗ ಅವಾಗ ಅವರು ಮಾಡುವವರು ನಾನು ಮಾಡಿಸ್ಕೊತೀನಿ ಅಂತ ಅವರು ಮುಂದೆ ಬರ್ತಾರೆ. ಆ್ಯಕ್ಚುಲಾಗಿ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಯಾವ ರೀತಿ ಹೇರ್ ಸ್ಟೈಲ್ ಬರುತ್ತೆ ಅಂತ. ಆ ಒಂದು ಫೋಟೋಸ್ನ ನಾನು ಆಲ್ರೆಡಿ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅದೇ ಥರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು, ಯಾವ ಗೇಮ್ ಮಾಡಿದ್ರು, ಯಾರು ಗೆದ್ರು ಕ್ಯಾಪ್ಟನ್ಸಿ ಟಾಸ್ಕಲ್ಲಂದು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಯಾರು ಮಿಸ್ ಮಾಡದಂತೆ ಜಾಯ್ನ್ ಆಗಿ. ನನ್ನ ಪ್ರಕಾರ ಇಲ್ಲಿ ಏನು ಅನಿಸ್ತಾ ಇರೋದು ಅಂತ ಅಂದರೆ ಒಂದು ಫನ್ನಿ ಆಗಿತ್ತು ಆ ಒಂದು ಹೇರ್ ಸ್ಟೈಲ್ ಅಂತ ನೆನ್ಬೋದು. 2 ಸ್ಲೋಪ್ ತೆಗೆಯೋದು, ಇಲ್ಲಿ ಮಾತ್ರ ಕೂದಲು ಅಷ್ಟೇ. ಆ ಒಂದು ರಿಲೇಟೆಡ್ ಆಗಿ ಒಂದು ಚಾಲೆಂಜ್ನ ಕೊಟ್ಟಿರ್ತಾರೆ. ಇಲ್ಲಿ ಮಾಡೋರನ್ನ ಬಿಟ್ಟು ಅವ್ರ ಟೀಮಲ್ಲಿ ಬೇರೆಯವ್ರು ಏನಾದ್ರು ಮಾಡಬೇಕು ಅಂತ ಬಂದಾಗ ಯಾರನ್ನ ಸೆಲೆಕ್ಟ್ ಮಾಡ್ತಿದ್ರು, ಅದು ಯಾವ ರೀತಿ ಕಾಣ್ತಿತ್ತು ಅಂತ ನಾವು ಇನ್ನೂ ಇಮ್ಯಾಜಿನೇಷನಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಯಾಕೆಂದರೆ ಈ ಮಾಡುವವ್ರನ್ನ ಬಿಟ್ಟು ಧ್ರುವಂತು ಮತ್ತು ಸೂರಜ್ ಅವರಿಬ್ಬರೇ ಮಾತ್ರ ಇದ್ದಿದ್ದು. ಅವರಿಬ್ಬರಲ್ಲಿ ಏನಾದ್ರು ಈ ಥರ ಸ್ಟೈಲಿಶ್ನಾಗಿ ಒಂದು ಹೇರ್ ಕಟ್ನ ಮಾಡಿಸ್ಕೊಂಡಿದ್ರೆ ಯಾವ ರೀತಿ ಇರ್ತಿತ್ತು ಆ ಒಂದು ಮೂಮೆಂಟು ಅಂತ ಸಖತ್ತಾಗಿರ್ತಿತ್ತು ಮಾತ್ರ. ಆ ಒಂದು ಮೂಮೆಂಟ್ ಅವ್ರೇನಾದರೂ ಆ ಒಂದು ಹೇರ್ ಸ್ಟೈಲಿಶ್ನ ಸೂರಜು ಮತ್ತು ಏನೊಂದು ಧ್ರುವಂತ್ ಅವ್ರು ಮಾಡಿಸ್ಕೊಂಡಿದ್ದರೆ ಫನ್ನಿಗಿಂತ ಅಲ್ಟಿಮೇಟ್ ಆಗಿರ್ತಿತ್ತು ಈ ವೀಕ್ ಎಪಿಸೋಡ್ಸ್ ಎಲ್ಲನೂ ಕೂಡ. ಅವರು ಚಾಲೆಂಜ್ ಆದಮೇಲೆ ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ತಿದ್ರೇನೋ ಗೊತ್ತಿಲ್ಲ, ಬಟ್ ಆ ಒಂದು ಸ್ಟೈಲಿಶ್ ಮಾತ್ರ ಚೆನ್ನಾಗಿದೆ. ಬಟ್ ಅಲ್ಲಿ ಫನ್ನಿ ಮೂಮೆಂಟು ಕೂಡ ಕನ್ವರ್ಟ್ ಆಗುತ್ತೆ. ಏನಂದರೆ ನಾರ್ಮಲಾಗಿ ಚಾಲೆಂಜ್ ಅಂತ ಬಂದಾಗ ಆಲ್ಮೋಸ್ಟ್ ಅಪೋನೆಂಟ್ ಅವರೇ ಇದು ಕೂದಲನ್ನ ಕಟ್ ಮಾಡಿರೋದು, ರಜತ್ ಅವರೇ ಅಲ್ಲಿ ಆ ಒಂದು ಸ್ಟೈಲಿಶ್ನ ಮಾಡಿರೋದು ಅಂತಲೇ ಅಂದ್ಕೊಳ್ಬೋದು. ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಆ್ಯಕ್ಚುಲಾಗಿ ಮುಂಚೆನೇ ಇಲ್ಲಿ ಗಿಲ್ಲಿ ಅವರು ಒಂದು ಫನಿ ಮೂಮೆಂಟ್ನ ಕನ್ವರ್ಟ್ ಮಾಡ್ತಾರೆ. ಇದು ಹೇರ್ ಕಟಿಂಗ್ ನಡೆಯುವಾಗ ಮಾಡೋರ್ಗೇನಾದರೂ ಇದೇ ಥರ ಏನು ಗೊತ್ತಾಗದಿದ್ದರೆ ಈ ಒಂದು ಸಿಚುವೇಷನಲ್ಲಿ ಅವರು ಡಿಸೈಡ್ ಮಾಡ್ಕೊಳ್ತಿರಲಿಲ್ಲ ಈ ಒಂದು ಹೇರ್ ಸ್ಟೈಲ್ ಅಂತ. ನಾನು ಮುಂಚೆನೇ ಹೇಳಿದ್ನಲ್ಲ, ಅವ್ರು ಇನ್ನೂ ಪಿಕ್ಚರ್ಸ್ ನೋಡಿಲ್ಲ ಏನಿಲ್ಲ, ಡೈರೆಕ್ಟಾಗಿ ಒಪ್ಕೊಂಡಿದ್ರು. ಅದಕ್ಕೂ ಕೂಡ ನಂಗೆ ಬೇಜಾರಾಗ್ತಿದೆ ಅಂತ ಗಿಲ್ಲಿಯವರು ಇಲ್ಲಿ ಇಮಿಟೇಟ್ ಮಾಡ್ತಿದ್ದಾರೆ ಮಾಡುವವ್ರಿಗೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ವಿಷಯನ ಹೇಳ್ತಾರೆ, ನಾನು ಮುಂಚೆನೇ ಹೇಳಿದ್ನಲ್ಲ ತಿರ್ಗಾ ಮತ್ತೆ ಏನಂತ ಅಂದರೆ ಉದ್ದುದ್ದ ಇರೋರೇ ಈ ಥರ ಕಟಿಂಗ್ ಮಾಡಿಸ್ಕೋಬೋದಿತ್ತು ಸೂರಜ್ ಮತ್ತು ಧ್ರುವಂತ್ ಅಂತ ಇಂಡೈರೆಕ್ಟಾಗಿ ಹೇಳ್ತಾರೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಅದನ್ನೇ ನಾವು ಯೋಚನೆ ಮಾಡ್ತಿರೋದು, ಅವರಿಬ್ರು ಏನಾದ್ರು ಆ ಥರ ಕಟಿಂಗ್ ಮಾಡಿಸ್ಕೊಂಡಿದ್ದರೆ ಯಾವ ರೀತಿ ಇರ್ತಿತ್ತು ಆ ಒಂದು ಸ್ಟೈಲಿಶ್ ಆಗಿರೋ ವರ್ಕು, ಯಾವ ರೀತಿ ಪೋಟ್ರೆ ಆಗ್ತಿತ್ತು, ಯಾವ ಥರ ಫನ್ನಿ ಮೂಮೆಂಟ್ಗೆ ಇದು ಗಿಲ್ಲಿಯವರು ಕನ್ವರ್ಟ್ ಮಾಡ್ತಿದ್ರು ಅಂತ. ಇವಾಗ ಏನಾದರೂ ಒಬ್ಬರು ಬಂದರು ಅಂತ ಅಂದರೆ ಕೂದಲಲ್ಲೇ ಕುರುಪಾಕ್ಬಿಡ್ಬೋದು ಮಾಡೋಣ ಅಂತ ಅಲ್ಲಿ ಗಿಲ್ಲಿಯವರು ರೇಗಿಸ್ತಾರೆ. ಇದಿಷ್ಟು ನಾರ್ಮಲ್ ಆಗಿ ಪ್ರೋಮೋ ಆಗಿರುತ್ತೆ. ಕಂಪ್ಲೀಟ್ ಪ್ರೋಮೋ 8 ಗಂಟೆ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ, ಅಲ್ಲೂ ಕೂಡ ನಾನು ಅಪ್ಡೇಟ್ನ ಮಾಡ್ತೀನಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.